ಮಲ್ನಾಡ್ ಗಿಡ್ಡ ಹಾಲು ಏನಕ್ಕೆ ಶ್ರೇಷ್ಠ ಅಂತಂದ್ರೆ ಅದರಲ್ಲಿ ಲ್ಯಾಕ್ಟೋಫೆರಿನ್ ಅಂಶ ತುಂಬಾ ಚೆನ್ನಾಗಿದೆ ಸರ್. ವಾರಕ್ಕೆ 5, 6, 8 ಈ ತರ ಕೊಡ್ತಾ ಇರ್ತೀನಿ ಸರ್. ಕೆಲವರು ಮಲ್ನಾಡ್ ಭಾಗದವರನ್ನೇ ಹೇಳಿದ್ರು, ಮಲ್ನಾಡ್ ಹಸುಗಳು ಬಯಲುಸೀಮೆಗೆ ಹೋಯ್ತಂತಂದ್ರೆ ಎಲ್ಲ ಬಡಕ್ಲಾಗ್ತವೆ, ಅವಕ್ಕೆ ಚೆನ್ನಾಗಿ ಮೇವು ಸಿಗಲ್ಲ, ರೋಮೈಲಿ ಎದ್ ನಿಲ್ತವೆ, ಈ ತರ ಎಲ್ಲ ಸಮಸ್ಯೆಗಳು ಅಲ್ಲಿಯವರೇ ಕೆಲವರು ಅಪಪ್ರಚಾರ ಮಾಡೋಕ್ ಶುರು ಮಾಡಿದ್ರು. ಆದ್ರೆ ಇವತ್ತಿನ ದಿವಸ ನಾನು ಸಾಕ್ಷಿ ಸಮೇತ ತೋರಿಸ್ತೀನಿ, ಮಲ್ನಾಡ್ ಭಾಗದಕ್ಕಿಂತ ನಮ್ಮ ಬಯಲುಸೀಮಿನಲ್ಲಿ ಮಲ್ನಾಡ್ ಗಿಡ್ಡ ಹಸುಗಳು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ದಾವೆ ಸರ್. ಸರ್, ಕಮರ್ಷಿಯಲ್ ಪರ್ಪಸ್ಗೆ ನೀವು ಹಾಲನ್ನ ಮುಖ್ಯವಾಗಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸಾಕೋದು ಬೇಡ ಸರ್. ಯಾಕಂದ್ರೆ ಕೊಡೋದೇ 1 ರಿಂದ 1.5-2 ಲೀಟರ್ ಮ್ಯಾಕ್ಸಿಮಮ್ ಅಷ್ಟೇನೆ. ಹಾಗಾಗಿ ಹಾಲು ನಂಬ್ಕೊಂಡು ದಯವಿಟ್ಟು ನೀವು ಕಮರ್ಷಿಯಲ್ ಆಗಿ ಸಾಕೋಕ್ ಹೋಗ್ಬೇಡಿ. ಏನಂತಂದ್ರೆ ಸಗಣಿ, ಗಂಜಲ ಇವೆರಡನ್ನ ಉಪಯೋಗಿಸ್ಕೊಂಡು ನೀವು ಬೇಕಾದ್ರೆ ವಾಣಿಜ್ಯೀಕರಣದಲ್ಲಿ ಸಾಕಬಹುದು. ಹೇಗೆ ಅಂತಂದ್ರೆ ಗವ್ಯೋತ್ಪನ್ನಗಳನ್ನ ಮಾಡೋದ್ರ ಮುಖಾಂತರ. ಅದು ನಮ್ಮ ಕರ್ನಾಟಕದ ತಳಿ, ಅದರಲ್ಲೂ ಅವಸಾನದ ಹಂಚಿನಲ್ಲಿ ಇರುವಂತ ಒಂದು ತಳಿ ಸರ್. ಅದು ಸಂಖ್ಯೆ ತುಂಬಾ ಕ್ಷೀಣಿಸ್ತಾ ಇದೆ ಅದರದ್ದು. ಸಾವಿರಾರು ಗಟ್ಲೆ ಅವು ಕಟಾವಿಗೆ ಹೋಗ್ತಾ ಇದಾವೆ. ಸೊ ಅದನ್ನ ಉಳಿಸಿ ಬೆಳೆಸ್ಬೇಕು, ಆ ತಳಿನ ಉಳಿಸ್ಬೇಕು ಅಂತೇಳಿ ಶುರು ಮಾಡಿದ್ದು. ಇವಳು ನೋಡಿ ಸರ್, ಸ್ವರ್ಣ ಕಪಿಲ. ಸರ್, ತುಂಬಾ ಬೇಡಿಕೆ ಇರುವಂತವಳು ಮತ್ತೆ ಜಾಸ್ತಿ ಪ್ರಚಲಿತದಲ್ಲಿ ಇರುವಂತವಳು. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತ ಸ್ವರ್ಣ ಕಪಿಲ ಸರ್. ಇದು ಪ್ಯೂರ್ ಸ್ವರ್ಣ ಕಪಿಲ. ನೋಡಿ, ಬೋಡಿ ಕೊಂಬಿಲ್ಲ. ಅಪಾರ್ಟ್ಮೆಂಟ್ ಅಲ್ಲೂ ಕೂಡ 5th ಫ್ಲೋರ್, 6th ಫ್ಲೋರ್, 8th ಫ್ಲೋರ್ ಅಲ್ಲೂ ಕೂಡ ಮಲ್ನಾಡ್ ಗಿಡ್ಡ ಹಸುಗಳನ್ನ ಸಾಕ್ತಾ ಇದಾರೆ. ರಕ್ತಪಿಂಗಾಕ್ಷಿ ಅಂತ ಈ ಮಲ್ನಾಡ್ ಗಿಡ್ಡದಲ್ಲಿ ಜಾತಿ. ಒಟ್ಟು 10 ಕಪಿಲಗಳು ಬರ್ತವೆ ಸರ್. ಡೆವಿಲ್ ಇನ್ ದ ಮಿಲ್ಕ್ ಅಂತೇಳಿ ಒಂದು ಪುಸ್ತಕನೇ ಇದೆ ಅದ್ರ ಬಗ್ಗೆ, ಅದನ್ನ ಓದ್ಬೋದು ಯಾರಾದ್ರೂ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ಮಂಜು ಅಂತ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, ಶಿವಪುರ ಗ್ರಾಮ. ಓಕೆ ಸರ್, ಇಲ್ಲಿ ಏನೇನ್ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡ್ತೀರಾ? ಸರ್, ಇದು 1 ಎಕರೆ ಜಮೀನ್ ಇದೆ. ಇಲ್ಲಿ ಈ ಕಡೆ ಇದು ಸೀಮೆ ಹುಲ್ಲು ಹಾಕ್ಸ್ತಾ ಇದೀವಿ, ಮತ್ತೆ ಒಂದ್ ಕಡೆ ಜೋಳ ಮತ್ತೆ ರಾಗಿ ಎಲ್ಲ ಮಿಕ್ಸ್ ಹಾಕ್ಬೇಕು ಅಂತ ಇದೀವಿ ಸರ್. ಓಕೆ, ಸೊ ಇದ್ರ ಜೊತೆ ಏನೇನ್ ಸಾಕ್ತಾ ಇದೀರಿ ಸರ್? ನಮ್ದು ಹಸುಗಳು ಸರ್, ಮಲ್ನಾಡ್ ಗಿಡ್ಡ ಹಸುಗಳು ಸಾಕ್ತಾ ಇದೀವಿ. ಮಲ್ನಾಡ್ ಗಿಡ್ಡ ಹಸು ಸಾಕ್ತಾ ಇದೀರಾ? ಓಕೆ ಸರ್, ಎಷ್ಟು ವರ್ಷದಿಂದ ಸಾಕ್ತಾ ಇದೀರಿ ಸರ್? ಒಂದು 3.5 ವರ್ಷದಿಂದ ಸರ್. ಓಕೆ ಸರ್. ಸೊ ಯಾವ್ಯಾವ ತರದ ಹಸುಗಳಿದಾವೆ ಅಂತ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ಕಳೆದ 7 ವರ್ಷಗಳಿಂದ ಹಸು ಸಾಕಾಣಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸರ್. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೆಲ್ಲ ನಾನು HF ಮತ್ತೆ ಜರ್ಸಿಗಳಿಂದ ಶುರು ಮಾಡಿದ್ದು. ಅದ್ರ ಸಾಕಾಣಿಕೆಯಿಂದ ಏನಾಗ್ತಾ ಬಂತು, ನನಗೆ ಆರ್ಥಿಕವಾಗಿ ಮತ್ತೆ ದೈಹಿಕವಾಗಿ ತುಂಬಾ ಹೊಡೆತಗಳು ಬೀಳಕ್ ಶುರು ಆಗ್ತು. ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಶುರು ಆಗ್ತು. ಹಾಗಾಗಿ ಅದು ಬೇಡ ಅಂತ ಬಿಟ್ಟು ಕೊನೆಗೆ ಏನ್ ಮಾಡೋಣ ಅಂತೇಳಿ ಒಂದು ಹಳ್ಳಿ ಕಾರ್ ತಗೊಬಂದೆ ಸರ್. ಅದ್ರ ಜೊತೆನಲ್ಲಿ ಒಂದು ಮಲ್ನಾಡ್ ಗಿಡ್ಡ ಬಂತು. ಆ ಒಂದು ಹಸು ಸಾಕೋದಿಕ್ ಶುರು ಮಾಡಿದಾಗಿನಿಂದ ಮನೆಗಳಲ್ಲಿ ಹಸುಗಳ ಸಂಖ್ಯೆ ಜಾಸ್ತಿ ಆಯ್ತು, ಮತ್ತೆ ಆರೋಗ್ಯದಲ್ಲಿ ವೃದ್ಧಿ ಕಾಣಿಸ್ತು. ಹಾಗಾಗಿ ಇದನ್ನೇ ಸಾಕೋದು ಒಳ್ಳೆತು ಅಂತ ತಿಳ್ಕೊಂಡು ಸುಮಾರು ಇವಾಗ 6 ಹಸುಗಳು ಸಾಕ್ತಾ ಇದ್ದೀನಿ. ಅದ್ರದ್ದು ಒಂದು 4 ಕರುಗಳಿದಾವೆ ಜೊತೆನಲ್ಲಿ. ಒಟ್ಟು ನಾನು ಸ್ವಂತಕ್ಕೆ ಅಂತ 10 ದನ ಕರುಗಳು ಇಟ್ಕೊಂಡಿದ್ದೀನಿ. ಮತ್ತೆ ನನ್ನ ಕೊಟ್ಟಿಗೆಗೆ ಬಂದು ನೋಡಿದಂಥವ್ರು ಈ ತರದ್ ನಮಗೂ ಒಂದು ಬೇಕು, ಕೊಡಿ, ತರಿಸ್ಕೊಡಿ ಅಂತ ಕೇಳಕ್ ಶುರು ಮಾಡಿದಾಗಿಂದ ಈಗ ಕಳೆದ 1.5-2 ವರ್ಷದಿಂದ ಈಚೆಗೆ ಸ್ವಲ್ಪ ವ್ಯಾಪಾರವನ್ನು ಶುರು ಮಾಡಿದ್ದೀನಿ. ಕೇಳಿದವ್ರಿಗೆ ಹಸುಗಳು ಕೊಡ್ತಾ ಇದ್ದೀನಿ. ಮತ್ತೆ ತಗೊಂಡೋದವರು ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಮನೆಯಲ್ಲಿ ವಯಸ್ಸಾದವರು, ತಂದೆ ತಾಯಿಂದ್ರು ಮತ್ತೆ ಮಕ್ಕಳು ಎಲ್ಲರೂ ಅದರ ಹಾಲು ಮತ್ತೆ ತುಪ್ಪವನ್ನು ಉಪಯೋಗಿಸಿ ಒಳ್ಳೆ ಆರೋಗ್ಯದಲ್ಲಿ ಇದ್ದಾರೆ. ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಸರ್. ಓಕೆ ಸರ್, ಇದು ಶೆಡ್ ಏನ್ ಸೈಜ್ ಅಲ್ಲಿ ಮಾಡಿದಿರಾ? ಸ್ವಲ್ಪ ಶೆಡ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಇದು ಶೆಡ್ ಬಂದು 25x55 ಸರ್. ಸರ್, ಏನ್ ಖರ್ಚು ಬಂತು ಸರ್ ಇದಕ್ಕೆ? ಇದಕ್ಕೆ 5.5 ಲಕ್ಷ ಬಿದ್ದಿದೆ ಸರ್. 5.5 ಲಕ್ಷ ಬಿದ್ದಿದೆ. ಇಲ್ಲೆಲ್ಲ ಇರೋದೆಲ್ಲ ಕರುಗಳ ಸರ್? ಇದೆಲ್ಲ ಕರುಗಳು ಸರ್. ಓಕೆ ಸರ್. ಇದು ಇದ್ರ ಅಮ್ಮನೆ ಮೊದಲನೇದು ನನ್ನ ಮನೆಗೆ ಬಂದಿದ್ದು 3.5 ವರ್ಷ ಆಗ್ತಾ ಬಂತು. ಹನುಮ ಇದ್ದಾಳು, ಹೇಳ ಮೇಲೆ. ಇವನು ಹನುಮ ಅಂತ ಸರ್. ಇವಾಗ ಇವನು 7 ತಿಂಗಳು ಸರ್ ಈಗ ವಯಸ್ಸು ಇವನ್ಗೆ. ಓಕೆ ಸರ್. ಇದ್ರ ಅಮ್ಮನ್ಗೆ ಇವನು 4ನೇ ಮಗ. ಓಕೆ ಸರ್. ಪಕ್ಕದಲ್ಲಿರೋವೆಲ್ಲ ಇವನು ಭೀಮಾ ಅಂತ, ಪ್ಯೂರ್ ಸ್ವರ್ಣ ಕಪಿಲ ಬುಲ್ ಸರ್. ಇವನು ಪ್ಯೂರ್ ಸ್ವರ್ಣ ಕಪಿಲ 100%. ಇದ್ರ ಅಮ್ಮನ್ಗೆ ಇವನು 1ನೇ ಮಗ. ಇದ್ರ ಅಮ್ಮ ಒಂದು ಹೊತ್ತಿಗೆ 2.5 ಲೀಟರ್ ಹಾಲು ಕೊಟ್ಲು ಸರ್. 1ನೇ ಕರು ಆದ್ರೂ ಕೂಡ ಒಳ್ಳೆ ಬ್ಲಡ್ ಲೈನ್ ಇದೆ ಚೆನ್ನಾಗಿ. ಅದು ಅದ್ರ ಅಮ್ಮನು ಕೂಡ ಪ್ಯೂರ್ ಸ್ವರ್ಣ ಕಪಿಲ. ಅದೆಲ್ಲ ಹೊರಗಡೆ ಬೈಲಲ್ಲಿ ಕಟ್ಟಾಕಿದ್ದೀನಿ ಮೇಯೋದಕ್ಕೆ, ಆಮೇಲೆ ತೋರಿಸ್ತೀನಿ ಅದನ್ನೆಲ್ಲ. ಮತ್ತೆ ಇವಳು ಪಾಂಚಾಲಿ ಅಂತ. ಇವಳು ಹುಟ್ಟಿದಾಗ ಕೊಟ್ಟಿಗೆನಲ್ಲಿ 5 ಗಂಡು ಕರುಗಳಿದ್ದು ಸರ್. ಇವಳೊಬ್ಳೆ ಹೆಣ್ಣು ಹುಟ್ಟಿದ್ದು, ಹಂಗಾಗಿ ಪಾಂಚಾಲಿ ಅಂತ ಹೆಸರು ಕಟ್ಟಿದ್ದೀನಿ ಇವಳಿಗೆ. ಇವಳು ಕೂಡ 7.5 ತಿಂಗಳು ಇವಾಗ ವಯಸ್ಸು. ಇಲ್ಲಿ ಮಲಗಿರೋರು ಇವರಿಬ್ರು. ಇವಳು ಕಾಮಾಕ್ಷಿ ಅಂತ. ಇವಳಮ್ಮ ಪ್ಯೂರ್ ಬ್ಲಾಕ್ ಸರ್, ಜೆಡ್ ಬ್ಲಾಕ್. ಇವಾಗ ಎಷ್ಟನೇ ಕರು ಅಂತ ಗೊತ್ತಿಲ್ಲ, ಬಹುಶಃ ಒಂದು 6ನೇ 7ನೇ ಮಗಳು ಇರ್ಬೇಕಿದು. ಇವನು ಚೋಟು. ಚೋಟು ಇದಳ ಚೋಟು. ಓಕೆ ಸರ್. ಓಕೆ ಸರ್, ಇದು
ಸರ್ ಇದು ಇವಾಗ ಹಲ್ಲಿ ಬಿದ್ದಿದೆ ಸರ್. ಹಾ ಹಾ ಇನ್ನು ಹಲ್ಲು ಬಿದ್ದಲ್ಲು ಇನ್ನು ಒಟ್ಟಿಲ್ಲ. ಹಾ ಪ್ರಾಯಶಃ ಇದಕ್ಕೆ 2 ವರ್ಷ ವಯಸ್ಸಿರ್ಬೋದು. ಹಾ ಸರ್. ಇದು ಮಾರಕ್ಕಂತ ತಂದಿರೋದು ಸರ್. ಓಕೆ ಸರ್. ಸರ್ ಈಗ ನೀವು ಇದಕ್ಕಿಂತ ಮುಂಚೆ HF ಜರ್ಸಿನೂ ಸಾಕಿದ್ರಿ. ಹೌದು ಸೊ ಮಲ್ನಾಡ್ ಗಿಡ್ಡನೇ ಹೋಗ್ಬೇಕು ಅನ್ನೋದಕ್ಕೆ ಕಾರಣ ಸರ್, ಮಲ್ನಾಡ್ ಗಿಡ್ಡ ಸಾಕ್ಬೇಕು ಅನ್ನೋದಕ್ಕೆ ಕಾರಣ ಸರ್? ಸರ್ ಮುಖ್ಯವಾದ ಕಾರಣ ಬಂದು ನಾನು ಈ ದೇಸಿ ಪದಾರ್ಥಗಳು ಯಾವ್ದಾದ್ರು ಇರ್ಲಿ, ಯಾವುದು ನಮ್ಮ ಸಾವಯವ ಪದಾರ್ಥಗಳಾಗಿರ್ಬೋದು ಅಥವಾ ನಮ್ಮ ದೇಸಿ ಪದಾರ್ಥಗಳಾಗಿರ್ಬೋದು, ಅದಕ್ಕೆ ನಾನು ತುಂಬಾ ಒತ್ತು ಕೊಡ್ತೀನಿ ಸರ್. ಅದನ್ನ ಸರ್ಚ್ ಮಾಡ್ತಾ ಇರುವಾಗ ನನಗೆ ಮೊದಲು ಸಿಕ್ಕಿದ್ದು ಮಲ್ನಾಡ್ ಗಿಡ್ಡ. ಅದನ್ನ ಸಾಕಬೇಕು ಅಂತ ನನಗನ್ಸಿದ್ದು ಮೊದಲನೇ ಕಾರಣ ಬಂದು ಲೋ ಕಾಸ್ಟ್ ಮತ್ತೆ ಲೋ ಮೇಂಟೆನೆನ್ಸ್. ಅದು ಖರ್ಚು ಕೂಡ ಕಡಿಮೆ, ಸಾಕಾಣಿಕೆನೂ ತುಂಬಾ ಸುಲಭ. ಮತ್ತೆ ಇನ್ನೊಂದು ಅದಕ್ಕಿಂತ ಮುಖ್ಯವಾದ ಕಾರಣ ಅಂತಂದ್ರೆ ಅದು ನಮ್ಮ ಕರ್ನಾಟಕದ ತಳಿ, ಅದರಲ್ಲೂ ಅವಸಾನದ ಹಂಚಿನಲ್ಲಿ ಇರುವಂತ ಒಂದು ತಳಿ ಸರ್. ಅದು ಸಂಖ್ಯೆ ತುಂಬಾ ಕ್ಷೀಣಿಸ್ತಾ ಇದೆ ಅದರದ್ದು. ಸಾವಿರಾರು ಗಟ್ಲೆ ಅವು ಕಟಾವಿಗೆ ಹೋಗ್ತಾ ಇದ್ದಾವೆ. ಸೊ ಅದನ್ನ ಉಳಿಸಿ ಬೆಳೆಸ್ಬೇಕು, ಆ ತಳಿನ ಉಳಿಸ್ಬೇಕು ಅಂತೇಳಿ ಶುರು ಮಾಡಿದ್ದು. ಮಲ್ನಾಡ್ ಗಿಡ್ಡ ಹಸುಗಳು ಕೇವಲ ಮಲ್ನಾಡ್ಗಷ್ಟೇ ಸೀಮಿತ ಆಗ್ಬಾರ್ದು, ಅದು ನಮ್ಮ ಬಯಲು ಪ್ರದೇಶಲ್ಲೂ ಕೂಡ ಬೆಳಿಬೇಕು. ಮತ್ತೆ ಅದರ ಹಾಲು, ಸಗಣಿ, ಗಂಜಲ ಎಲ್ಲರೂ ಕೂಡ ಉಪಯೋಗಿಸ್ಕೊಂಡು ಎಲ್ಲರೂ ಕೂಡ ಅದರಿಂದ ಅಭಿವೃದ್ಧಿ ಪಡಿಬೇಕು ಅನ್ನೋದಕ್ಕೋಸ್ಕರ ಮಲ್ನಾಡ್ ಗಿಡ್ಡ ಸಾಕಕ್ಕೆ ಶುರು ಮಾಡಿದ್ವಿ ಸರ್. ಸರ್ ಈಗ ಜನಸಾಮಾನ್ಯರಲ್ಲಿ ಒಂದು ಏನ್ ಡೌಟ್ ಇರುತ್ತಂದ್ರೆ, ಸೊ ಮಲ್ನಾಡ್ ಗಿಡ್ಡ ಒಂದು ಮಲ್ನಾಡ್ ವಾತಾವರಣಕ್ಕೆ ಸೂಟ್ ಆಗುತ್ತೆ, ಓಕೆ. ನಾವು ಈಗ ಬಯಲುಸೀಮೆ ಕಡೆ ಬಂದ್ರೆ ನಮ್ಮಲ್ಲಿ ಬಿಸಿಲಿಗೆ ಅದು ಹೊಂದ್ಕೊಳ್ಳಲ್ಲ ಅನ್ನೋ ಒಂದು ಅನುಮಾನ ಇರುತ್ತೆ ಸರ್. ಅದಕ್ಕೇನ್ ಹೇಳ್ತೀರಿ ಸರ್? ಇಲ್ಲ, ಅದು ಪ್ರಶ್ನೆ ಸರಿಯಾಗಿದೆ. ಮಲ್ನಾಡ್ ಗಿಡ್ಡ ಅನ್ನೋದು ತುಂಬಾ ಒಳ್ಳೆ ಹಸು. ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ಇಮ್ಯುನಿಟಿ ತುಂಬಾ ಚೆನ್ನಾಗಿರುತ್ತೆ ಸರ್. ಅದು ಯಾವುದೇ ವಾತಾವರಣಕ್ಕಾದ್ರೂ ಸರಿ ಅಥವಾ ಯಾವುದೇ ಪ್ರದೇಶಕ್ಕಾದ್ರೂ ಸರಿ, ಎಲ್ಲಾ ಭೌಗೋಳಿಕ ಲಕ್ಷಣಗಳಲ್ಲೂ ಕೂಡ ಅದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದ್ರೆ ಹೊಂದ್ಕೊಳ್ಳೋಕೆ ಕೆಲವು ಸಮಯ ತಗೊಳುತ್ತೆ. ಅಲ್ಲಿ ತನಕ ನಾವು ತಾಳ್ಮೆಯಿಂದ ಇರಬೇಕು ಸರ್, ಅಷ್ಟೇ. ಈಗ ಉದಾಹರಣೆಗೆ ನೋಡಿ, ಗದಗ ಕೊಟ್ಟಿದ್ದೀನಿ, ಬೆಳಗಾಮು ಕೊಟ್ಟಿದ್ದೀನಿ, ಅಲ್ಲೆಲ್ಲ ಹಸುಗಳು ತುಂಬಾ ಚೆನ್ನಾಗಿದೆ. ನಾನು ಕೊಟ್ಟಿರೋ ಹಸುಗಳು ತುಂಬಾ ಖುಷಿ ಪಡ್ತಾರೆ. ಕೆಲವ್ರು ಏನ್ ಹೇಳ್ತಾರೆ, ಇದು ಮಲೆನಾಡದಲ್ಲಿ ಬೆಳೆದಿರೋ ಹಸುಗಳು ನಮ್ಮ ಬಯಲುಸೀಮೆನಲ್ಲಿ ಉಗ್ಗಲ್ಲ ಅಂತ ತುಂಬಾ ಜನ ಅಭಿಪ್ರಾಯ ಪಡ್ತಾರೆ. ಕೆಲವರು ಮಲೆನಾಡು ಭಾಗದವರನ್ನೇ ಹೇಳಿದ್ರು, ಮಲೆನಾಡು ಹಸುಗಳು ಬಯಲುಸೀಮೆಗೆ ಹೋಯ್ತಂತಂದ್ರೆ ಎಲ್ಲ ಬಡಕ್ಲಾಗ್ತವೆ, ಅವಕ್ಕೆ ಚೆನ್ನಾಗಿ ಮೇವು ಸಿಗಲ್ಲ, ರೋಮ ಎಲ್ಲ ಎದ್ ನಿಲ್ತವೆ, ಈ ತರ ಎಲ್ಲ ಸಮಸ್ಯೆಗಳು ಅಲ್ಲಿಯವರೇ ಕೆಲವರು ಅಪಪ್ರಚಾರ ಮಾಡೋಕೆ ಶುರು ಮಾಡಿದ್ರು. ಆದ್ರೆ ಇವತ್ತಿನ ದಿವಸ ನಾನು ಸಾಕ್ಷಿ ಸಮೇತ ತೋರಿಸ್ತೀನಿ, ಮಲ್ನಾಡು ಭಾಗದಕ್ಕಿಂತ ನಮ್ಮ ಬಯಲುಸೀಮೆನಲ್ಲಿ ಮಲ್ನಾಡ್ ಗಿಡ್ಡ ಹಸುಗಳು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ದಾವೆ ಸರ್. ಅದ್ರ ಮೈಕಟ್ಟಲ್ಲಾಗ್ಲಿ, ಹಾಲಿನ ಒಂದು ಇಳುವರಿನಲ್ಲಾಗ್ಲಿ, ಕರು ಆರೋಗ್ಯದಲ್ಲಾಗ್ಲಿ ತುಂಬಾ ಚೆನ್ನಾಗಿ ಮಲ್ನಾಡ್ಗಿಂತ ನಮ್ಮ ಬಯಲುಸೀಮೆನಲ್ಲಿ ಎಲ್ಲಾದ್ರೂ ಸರಿ, ಮೈಸೂರು, ಮಂಡ್ಯ, ಚಾಮರಾಜನಗರ ಯಾವುದೇ ಭಾಗದಲ್ಲಾದ್ರೂ ಹೋದ್ರೂ ಕೂಡ ಮಲ್ನಾಡ್ ಗಿಡ್ಡ ಹಸುಗಳು ತುಂಬಾ ಚೆನ್ನಾಗಿ ಬರ್ದಿದ್ದಾವೆ ಸರ್. ಸರ್ ಈಗ ಮಲ್ನಾಡ್ ಗಿಡ್ಡ ಹಸುವಿನ ಹಾಲು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಸೊ ಅದು HF ಆಗ್ಲಿ, ಜರ್ಸಿ ಆಗ್ಲಿ ಅಥವಾ ಪಾಕೆಟ್ ಹಾಲಿ ಕಂಪೇರ್ ಮಾಡಿದ್ರೆ ಯಾವ ತರ ಶ್ರೇಷ್ಠವಾಗಿರುತ್ತೆ ಅಂತ ತಿಳಿಸ್ಕೊಡ್ತೀರಾ? ಸರ್, ಇದು ಹಲವಾರು ಜನ ಈ ತರ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಈ HF ಜರ್ಸಿ ಹಾಲೇನಿದೆ ಅದು ಹಾಲಲ್ಲ ಸರ್, ಹಾಲಿನ ರೂಪದ ಒಂದು ಬಿಳಿ ದ್ರವ ಅಷ್ಟೇ. ಅದು ನಾನು ಹೇಳ್ತಿರೋದಲ್ಲ, ವೈಜ್ಞಾನಿಕವಾಗಿ 100 ಸಲ ಅದು ಸಾಬೀತಾಗಿರೋಂಥ ವಿಚಾರ. ಡೆವಿಲ್ ಇನ್ ದ ಮಿಲ್ಕ್ ಅಂತೇಳಿ ಒಂದು ಪುಸ್ತಕನೇ ಇದೆ ಅದ್ರ ಬಗ್ಗೆ, ಅದನ್ನ ಓದ್ಬೋದು ಯಾರಾದ್ರೂ. ಮಲ್ನಾಡ್ ಗಿಡ್ಡ ಹಾಲು ಏನಕ್ಕೆ ಶ್ರೇಷ್ಠ ಅಂತಂದ್ರೆ ಅದರಲ್ಲಿ ಲ್ಯಾಕ್ಟೋಫೆರಿನ್ ಅಂಶ ತುಂಬಾ ಚೆನ್ನಾಗಿದೆ ಸರ್. ಈ HF ಜರ್ಸಿ ಹಸು ಹಾಲನ್ನ ನೀವು ಹಸಿ ಕುಡಿತಂತಂದ್ರೆ, ಹಸಿ ಹಾಲು ಕಾಯಿಸದೆ ಕುಡಿತಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಕಫ ಕ್ರಿಯೇಟ್ ಆಗುತ್ತೆ, ಕೆಮ್ಮು ಮತ್ತೆ ಮೂಗು ಕಟ್ಕೊಳ್ಳೋಂಥದ್ದು, ಈ ತರದ್ದು 100% ನಿಮ್ಗೆ ಆಗುತ್ತೆ. ಆದ್ರೆ ಮಲ್ನಾಡ್ ಗಿಡ್ಡ ಹಸು ಹಾಲನ್ನ ನೀವು ಹಸಿ ಹಾಲನ್ನ ಕುಡೀರಿ ಕರದ ಜಾಗದಲ್ಲಿ, ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಇದರಿಂದ ನಿಮ್ಗೆ ಇಮ್ಯುನಿಟಿ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಈ ಮಲ್ನಾಡ್ ಗಿಡ್ಡ ಹಾಲಿನ ವಿಶೇಷತೆ ಅದನ್ನ ನಾನು ಸಪರೇಟ್ ಆಗಿ ಏನ್ ಹೇಳ್ಬೇಕಾಗಿಲ್ಲ, ಇವಾಗೆಲ್ಲ ಜಗಜ್ಜಾಹೀರ್ ಆಗಿದೆ ಸರ್. ಪ್ರತಿಯೊಬ್ಬರಿಗೂ ಕೂಡ ಅದು ಅನುಭವ ಆಗಿದೆ. 100 ಜನ ಅದರ ಹಾಲು ಮತ್ತೆ ತುಪ್ಪ, ಮೊಸರು, ಮಜ್ಜಿಗೆ ಇದನ್ನು ಉಪಯೋಗಿಸ್ಕೊಂಡು ಅದರಿಂದ ಅನುಭವ ಪಡ್ಕೊಂಡು ಆರೋಗ್ಯದಲ್ಲಿ ಅಭಿವೃದ್ಧಿ ಕಂಡಿರೋರು ತುಂಬಾ ಜನ ಇದ್ದಾರೆ. ಇನ್ನೂ ಹೇಳ್ಬೇಕಂದ್ರೆ ಸರ್, ಹಳ್ಳಿ ಭಾಗದಲ್ಲಿ ಹಸು ಸಾಕೋದೇನು ಅಂತ ದೊಡ್ಡ ವಿಚಾರ ಏನಾಗಲ್ಲ ಅಲ್ವಾ. ಒಂದು 8-10 HF ಜರ್ಸಿಗಳನ್ನ ಸಾಕಿರ್ತಾರೆ, ಇಲ್ಲ ಅಂದ್ರೂ 2 HF ಎಮ್ಮೆಗಳನ್ನ ಸಾಕಿರ್ತಾರೆ. ಒಂದು ಮಲ್ನಾಡ್ ಗಿಡ್ಡ 2 ಮಲ್ನಾಡ್ ಗಿಡ್ಡ ಸಾಕೋದಕ್ಕೆ ಅವ್ರಿಗೇನು ಕಷ್ಟ ಅನ್ಸಲ್ಲ. ಆದ್ರೆ ಬೆಂಗಳೂರಿನ ಭಾಗದಲ್ಲಿ ಎಸ್ಪೆಷಲಿ ಅಪಾರ್ಟ್ಮೆಂಟ್ ಇರೋವಂಥವ್ರು, ಅವ್ರು ಎಂತ ಕ್ರೇಜ್ ಬಂದಿದೆ ಇವಾಗ ಅಂತಂದ್ರೆ, ಎಲ್ಲ ನಿಮ್ಮಂತವ್ರ ಕಡೆಯಿಂದನೇ ಸರ್ ಅವರು ತಗೋತಾ ಇದಾರೆ, ಅವ್ರು ಅವೇರ್ನೆಸ್ ಮೂಡಿಸ್ಕೊತಾ ಇದಾರೆ. ಅಪಾರ್ಟ್ಮೆಂಟ್ ಅಲ್ಲೂ ಕೂಡ 5th ಫ್ಲೋರ್, 6th ಫ್ಲೋರ್, 8th ಫ್ಲೋರ್ ಅಲ್ಲೂ ಕೂಡ ಮಲ್ನಾಡ್ ಗಿಡ್ಡ ಹಸುಗಳನ್ನ ಸಾಕ್ತಾ ಇದಾರೆ. ಅವ್ರಿಗೆ ಜಾಗನೇ ಇರಲ್ಲ, ಮೇವು ಬೆಳೆಯೋಕ್ಕೂ ಕೂಡ ಜಾಗ ಇರಲ್ಲ. ಮೇವನ್ನ ಕೊಂಡ್ಕೋಬೇಕು ಅವರು, ಈ ಹಿಂಡಿ ಬೂಸಗಳನ್ನ ಅಂಗಡಿಲಿ ತಗೋಬೇಕು, ಒಣ ಹುಲ್ಲ ಅಥವಾ ಹಸಿ ಹುಲ್ಲನ್ನ ಅವ್ರು ಬೇರೆ ಕಡೆಯಿಂದ ರೈತರಿಂದ ತಗೋಬೇಕು, ಹೊರಗಡೆ ಹಳ್ಳಿಗಳ ಕಡೆಯಿಂದ ಅದನ್ನೆಲ್ಲ ಸ್ಟೋರ್ ಮಾಡ್ಕೋಬೇಕು. ಇಷ್ಟೆಲ್ಲ ಅವರು ತಗೊಂಡು ಹಸುನ ಸಾಕೊಂಡು ಅದನ್ನ ಹಾಲು ಕರ್ಕೊಂಡು, ಮೊಸರು ಮಾಡ್ಕೊಂಡು, ಮಜ್ಜಿಗೆ ತುಪ್ಪ ಮಾಡ್ಕೊಂಡು ಉಪಯೋಗಿಸ್ತಾ ಇದಾರೆ. ಏನಕ್ಕೆ ಸರ್ ಅಂತ ದರ್ದೇನಕ್ಕೆ ಸರ್ ಅವ್ರಿಗೆ ಅಲ್ವಾ.
ಮತ್ತೆ ಯಾರು ಸಿಟಿಲಿ ಇರೋರು ಯಾರು ಕೂಡ ಮನೆಯಲ್ಲಿ ಫ್ರೀಯಾಗಿ ಆರಾಮಾಗಿರೋದಿಲ್ಲ. ಎಲ್ರು ಕೂಡ ಒಂದ್ ಫ್ಯಾಮಿಲಿ ಇತ್ತಂತಂದ್ರೆ ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಶಾಲೆಗೆ ಕಾಲೇಜ್ಗಳಿಗೆ ಹೋಗ್ತಾರೆ. ಆಗಿದ್ದೂ ಕೂಡ ಯಾರನ್ನಾರು ಒಬ್ಬರನ್ನ ಹಾಲ್ನ ನೇಮಿಸ್ಕೊಂಡು ಅಥವಾ ಸೆಕ್ಯೂರಿಟಿಗೆ ಹೇಳ್ಕೊಂಡು ಹಸುನ ಸಾಕೊಂಡು ಅದ್ರ ಹಾಲ್ನ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾ ಇದಾರೆ. ಏನಕ್ಕೆ ಅಂತಂದ್ರೆ ಈ ಹಾಲು ಪ್ಯಾಕೆಟ್ ಅಲ್ಲಿ ಏನ್ ಸಿಗ್ತಾ ಇದಾವಲ್ಲ, ಹಲವಾರು ಬ್ರ್ಯಾಂಡ್ಗಳಿದಾವೆ, ಬ್ರ್ಯಾಂಡ್ ಹೆಸರುಗಳು ಬೇಡ ಅನ್ಕೋತೀನಿ, ಎಲ್ಲವೂ ಕೂಡ ಕಲಬೆರಕೆನೆ. ಅದು ಓಪನ್ ಸೀಕ್ರೆಟ್, ಅದು ಮುಚ್ಚುಮರೆ ಏನಿಲ್ಲ. ಹಾಗಾಗಿ ನಾವು ತಿನ್ನುವಂತ ಆಹಾರ ಬೆಳೆಗಳು ಎಲ್ಲವೂ ಕೂಡ ಆಹಾರ ಪದಾರ್ಥಗಳು ವಿಷಮಯ ಆಗಿದಾವೆ, ಎಲ್ಲವೂ ಕೂಡ ಕಲಬೆರಕೆ ಆಗ್ತಾ ಇದಾವೆ, ಕೆಮಿಕಲ್ ಹಾಕಿ ಬೆಳೀತಾ ಇದಾರೆ, ದೇಹಕ್ಕೆ ವಿಷ ಸೇರ್ತಾ ಇದೆ. ಇದನ್ನೆಲ್ಲ ಅವ್ರು ಕಂಡ್ಕೊಂಡು ಕಡೆ ಪಕ್ಷ ಒಳ್ಳೆ ಹಾಲ್ನಾದ್ರೂ ನಾವು ಉಪಯೋಗಿಸೋಣ, ನಮ್ಮ ಮಕ್ಕಳಿಗೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಹಸುಗಳನ್ನ ತಗೊಂಡು ಸಿಟಿ ಭಾಗದಲ್ಲಿ ಇರುವಂತವ್ರು ಹಾಲು ಉಪಯೋಗಿಸ್ತಾ ಇದಾರೆ ಸರ್. ಸರ್, ಈಗ ನೀವು ಮಲ್ನಾಡ್ ಗಿಡ್ಡ ಸಾಕ್ತಾ ಇದೀರಾ. ಈ ವಿಡಿಯೋ ನೋಡ್ಬಿಟ್ಟು ಯಾರಾದ್ರೂ ನಾವು ಒಂದು ಮಲ್ನಾಡ್ ಗಿಡ್ಡ ಹಸು ಸಾಕೋಣ ಅಂತ ಹೇಳಿದ್ರೆ ನೀವೇನಾದ್ರೂ ಕೊಡ್ತೀರಾ ಸರ್? ಖಂಡಿತ ಸರ್. ಕೆಲವರು ಇದೇ ತರ ನನ್ನ ಹಸುಗಳನ್ನ, ನಮ್ಮ ಸ್ವಂತ ಹಸುಗಳನ್ನ ನಾನು ಏನ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಬಂದು ನೋಡ್ದಂತವ್ರು ನನಗೂ ಬೇಕು ಅಂತ ಕೇಳಕ್ ಶುರು ಮಾಡಿದ್ರು. ಹಾಗಾಗಿ ಇವಾಗ ನಾನು ಕಾಂಟ್ಯಾಕ್ಟ್ ಆಗಿ ತುಂಬಾ ಹಸುಗಳನ್ನ ಕೊಟ್ಟಿದ್ದೀನಿ. ಈಗ್ಲೂ ಕೂಡ ಇವತ್ತು ಒಂದು ಬ್ಯಾಚ್ ಬಂದಿದೆ ಕೊಡೋಕಂತ. ನಡೀದೆ ಸರ್, ಅದನ್ನ ನೋಡೋಣ. ಬನ್ನಿ ಸರ್. ಸೊ ಇದೆಲ್ಲ ಮಾರಾಟಕ್ಕಿದೆಯಾ ಸರ್ ಇದು? ಸರ್, ಇವೆಲ್ಲ ಇವತ್ತು ಬಂದಿದ್ದ ಬ್ಯಾಚು. ಸರ್ ಇದಮ್ಮ ನೋಡಿ ಸರ್, ಇದು ಕೂಡ ಇವತ್ತು ಬಂದಿದ್ದ ಬ್ಯಾಚ್ಗಳಿವು. ಇವೆಲ್ಲ ಇವತ್ತು ಬಂದಿರೋದು ಸರ್. ಮರಿ ಹಾಕಿರೋದು, ಕರು ಹಾಕಿರೋದು. ಓಕೆ ಸರ್. ವಾರಕ್ಕೆ 5, 6, 8 ಈ ತರ ಕೊಡ್ತಾ ಇರ್ತೀನಿ ಸರ್. ಅಂದ್ರೆ ಸಾಕಷ್ಟು ಜನ ನಿಮ್ಮ ಹತ್ರ ಕೇಳ್ಕೊಂಬರ್ತಾರೆ. ಖಂಡಿತ ಸರ್, ಇದು ಒಂಥರ ಸರ್ಪಾಟಾಕಿ ಇದ್ದಂಗೆ. ಒಂದು ಕಚ್ಚಿದ್ರೆ ಮಿಕ್ಕವೆಲ್ಲ ಸಿಡಿತಾವೆ ನೋಡಿ, ಆತರ ಒಬ್ರಿಂದ ಒಬ್ರಿಗೆ ವಿಚಾರ ಪ್ರಸ್ತಾರ ಆಗ್ತಾನೆ ಇದೆ ಸರ್. ಓಕೆ ಸರ್, ಇದೇನೋ ಫಲದ ಅಥವಾ ಹಿಂಗೆ ಮರಿ ಹಾಕಿರೋದ ಏನ್ ಸರ್? ಇದು ಸರ್ ಫಲ, ಇದು ಇನ್ನೂ ಹಲ್ಲಾಗ್ಲಿಲ್ಲ. 8.5 ತಿಂಗಳು ಫಲ ಸರ್. ಇದು ಸಾಧು ಗುಣದಲ್ಲಿ ಮಾತ್ರ ಚಿನ್ನ ಸರ್ ಎಲ್ಲವೂ ಕೂಡ. ಕೆಲವರು ಭಯ ಬೀಳ್ತಾರೆ, ಮಲ್ನಾಡ್ ಗಿಡ್ಡ ಅಂತಾರೆ ತುಂಬಾ ರಾಶಿ ಇರ್ತವೆ, ಹಾಯೋದು ಅದೆಲ್ಲ ಮಾಡ್ತವೆ ಅಂತ. ಇರ್ತವೆ, ಮನುಷ್ಯರಲ್ಲೂ ಕೂಡ ಒಳ್ಳೆಯವ್ರು ಕೆಟ್ಟವ್ರು ಎಲ್ರು ಇರಲ್ವಾ, ಹಾಗಾಗಿ ಹಸುಗಳಲ್ಲಿ ಇರ್ತಾರೆ. ಇಲ್ಲಿ ನೋಡಿ ಸಾಧು ಗುಣ ನೋಡಿ ಸರ್. ಅದೇನು ಹಾಯಲ್ಲ ಒದಿಯಲ್ಲ, ಪಾಪ ತುಂಬಾ ಮುಗ್ಧ. ಇವೆಲ್ಲ ಕೆಲವೊಂದು ಮನುಷ್ಯರನ್ನ ತುಂಬಾ ಒಕ್ಕೋತವೆ ಸರ್, ತುಂಬಾ ಪ್ರೀತಿ ಕೇಳ್ತವೆ. ಮಲ್ನಾಡ್ ಗಿಡ್ಡ ಸಾಕುವಂತವ್ರು ಈ ತರ ಬಯಲು ಪ್ರದೇಶದಲ್ಲಿ ಬಿಟ್ಟು ಮೇಯಿಸಿದ್ರೆ ತುಂಬಾ ಉತ್ತಮ ಸರ್. ಮನೆಯಲ್ಲಿ ಕಟ್ಟಿ ಸಾಕೋದಕ್ಕಿಂತ ಹೊರಗಡೆ ಬಯಲಲ್ಲಿ ಅದು ಸ್ವೇಚ್ಛೆಯಾಗಿ ಮೇಯ್ಬೇಕು ಓಡಾಡ್ಕೊಂಡು. ಬಟ್ ಇಲ್ಲಿ ನಾನು ಕಟ್ಟಾಕಿದ್ದೀನಿ, ಅಕ್ಕಪಕ್ಕದಲ್ಲಿ ಬೆಳೆಗಳಿದ್ದಾವೆ ಅಂತೇಳಿ ಬಿಟ್ಬಿಟ್ರು ಏನ್ ಸಮಸ್ಯೆ ಇಲ್ಲ. ಮೇಯ್ಕೊಂಡು ಸಂಜೆ 4:15, 5 ಗಂಟೆ ಒಳಗಡೆ ಎಲ್ಲ ಮನೆ ಬಂದ್ಬಿಡ್ತವೆ, ಎಲ್ಲ ರೂಢಿಯಾಗಿದ್ದಾವೆ. ತುಂಬಾ ನೋಡಿ, ತುಂಬಾ ಸೌಮ್ಯ ಸ್ವಭಾವದ ಇರುತ್ತೆ ಮಲ್ನಾಡ್ ಗಿಡಗಳಲ್ಲಿ. ಅಂದ್ರೆ ಚಿಕ್ಕ ಮಕ್ಕಳು ಇದನ್ನ ಸಾಕ್ಬೋದು, ಏನ್ ತೊಂದ್ರೆ ಮುಟ್ಬೋದು ಸರ್, ತಗೊಂಡ್ ಹೋಗ್ಬೋದು, ಕಟ್ಟಾಕ್ಬೋದು, ಹಿಡ್ಕೊಂಡು ಹೋಗಿ. ಕೆಲವು ಹಾಲು ಕರಿಬೋದು. ನನ್ನ ದೊಡ್ಡ ಮಗಳು ಹಾಲು ಕರೀತಾಳೆ ಇದ್ರಲ್ಲಿ, ಇವಾಗ 7ನೇ ಕ್ಲಾಸ್ ಅವಳು. ಹಾಲು ಕರೀತಾಳೆ, ಎಲ್ಲರಿಗೂ ಒಪ್ಕೊಳುತ್ತೆ ತುಂಬಾ ಚೆನ್ನಾಗಿ. ಸರ್, ಈಗ ನಮ್ಗೆ ಅನುಕೂಲತೆ ಇಲ್ಲ ಹೊರಗಡೆ ಹೋಗಿ ಮೇಯಿಸೋದು, ಅಂದ್ರೆ ಶೆಡ್ ಅಲ್ಲಿ ಅಥವಾ ಮನೆಯಲ್ಲಿ ಸಾಕ್ಬೋದಲ್ಲ ಸರ್? ಖಂಡಿತ ಮನೆ ಒಳಗಡೆ ಸಾಕ್ಬೋದು. ಆದ್ರೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಕನಿಷ್ಠ ದಿನದಲ್ಲಿ 2 ಗಂಟೆ ಏನಾದ್ರು ಸ್ವಲ್ಪ ಬಿಸಿಲಲ್ಲಿ ಓಡಾಡಿಸಿ. ಮೇಯ್ಸಕ್ ಅನುಕೂಲ ಇಲ್ಲ ಅಂತಂದ್ರು ಬಿಸಿಲಲ್ಲಿ ಅದು ಮೈ ಉಟ್ಕೊಂಡು ನಿಂತ್ಕೋಬೇಕು. ಯಾಕೆಂದ್ರೆ ಅದು ನೋಡಿ, ಸೂರ್ಯಕೇತು ನಾಡಿ ಅಂತ ಎಲ್ರು ಹೇಳೋದು ನೀವು ಕೇಳಿರ್ತೀರಿ. ಸೂರ್ಯಕೇತು ನಾಡಿ ಅಂತ ಬರ್ತದ. ಅದು ಸೂರ್ಯನ ಕಿರಣನ ಹೀರ್ಕೊಂಡು ಅದನ್ನ ಹಾಲಿನ ಮುಖಾಂತರ ನಮಗ್ ಕೊಡೋದ್ರಿಂದ ಅದು ನಮಗ್ ಬೇಕಲ್ಲ. ಅದಕ್ಕೋಸ್ಕರ ಕನಿಷ್ಠ ಮೇಲಿಲ್ಲ ಅಂದ್ರೂ ಬಿಸಿಲಲ್ಲಾದ್ರೂ ಬಿಡಿ, 1-2 ಗಂಟೆ ಓಡಾಡ್ಕೊಂಡಿರ್ಲಿ ಸ್ವಲ್ಪ. ಅದು 24x7 ಒಂದೇ ಜಾಗದಲ್ಲಿ ಕಟ್ಟೋಕೋದು ಬೇಡ ಅಂತ ನನ್ನ ಪ್ರಾರ್ಥನೆ ಅಷ್ಟೇ. ಓಕೆ ಸರ್, ಈಗ ಇದನ್ನ ನಾವು ಕಮರ್ಷಿಯಲ್ ಪರ್ಪಸ್ ಹಾಕ್ತೀವಿ ಅಂದ್ರೆ ಯಾವ ತರ ಸರ್? ಸರ್, ಕಮರ್ಷಿಯಲ್ ಪರ್ಪಸ್ಗೆ ನೀವು ಹಾಲನ್ನ ಮುಖ್ಯವಾಗಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸಾಕೋದು ಬೇಡ ಸರ್. ಯಾಕಂದ್ರೆ ಕೊಡೋದೇ 1 ರಿಂದ 1.5-2 ಲೀಟರ್ ಮ್ಯಾಕ್ಸಿಮಮ್ ಅಷ್ಟೇನೆ. ಹಾಗಾಗಿ ಹಾಲು ನಂಬ್ಕೊಂಡು ದಯವಿಟ್ಟು ನೀವು ಕಮರ್ಷಿಯಲ್ ಆಗಿ ಸಾಕೋಕ್ ಹೋಗ್ಬೇಡಿ. ಏನಂತಂದ್ರೆ ಸಗಣಿ, ಗಂಜಲ ಇವೆರಡನ್ನ ಉಪಯೋಗಿಸ್ಕೊಂಡು ನೀವು ಬೇಕಾದ್ರೆ ವಾಣಿಜ್ಯೀಕರಣದಲ್ಲಿ ಸಾಕಬಹುದು. ಹೇಗೆ ಅಂತಂದ್ರೆ ಗವ್ಯೋತ್ಪನ್ನಗಳನ್ನ ಮಾಡೋದ್ರ ಮುಖಾಂತರ. ಈಗ ಹಲವಾರು ವಿಡಿಯೋಗಳನ್ನ ನೋಡಿರ್ತೀರಿ, ಸಗಣಿಯಿಂದ ಏನೇನೆಲ್ಲ ಉತ್ಪನ್ನಗಳನ್ನ ಮಾಡ್ತಾರೆ. ಧೂಪದ ಬತ್ತಿ, ಸಾಂಬ್ರಾಣಿ ಕಪ್ಪು, ಗಣೇಶ, ದೀಪ, ಮತ್ತೆ ಈ ಸೊಳ್ಳೆ ಬತ್ತಿ, ಈ ತರದ್ದು ಹಲವಾರು ಇದಾವೆ. ಮತ್ತೆ ಮನೆಗೆ ಬಾಗಿಲು ಕಟ್ಟುವಂತ ತೋರಣಗಳು, 1-2 ನೂರಾರು ಪದಾರ್ಥಗಳನ್ನ ಮಾಡೋರಿದ್ದಾರೆ. ಆ ತರ ನೀವು ಎಲ್ಲಾದ್ರೂ ಟ್ರೈನಿಂಗ್ ತಗೊಂಡು ಮಾಡ್ಕೋತ ಅಂದ್ರೆ ನಿಮ್ ಮನೆಗೂ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಆರ್ಥಿಕವನ್ನು ಕೂಡ ಸ್ವಲ್ಪ ಹಣ ಸಂಪಾದನೆ ಮಾಡಬಹುದು. ಇವಳು ನೋಡಿ ಸರ್, ಸ್ವರ್ಣ ಕಪಿಲ. ಸರ್, ತುಂಬಾ ಬೇಡಿಕೆ ಇರುವಂತವಳು, ಮತ್ತೆ ಜಾಸ್ತಿ ಪ್ರಚಲಿತದಲ್ಲಿ ಇರುವಂತವಳು. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತ ಸ್ವರ್ಣ ಕಪಿಲ ಸರ್. ಇದು ಪ್ಯೂರ್ ಸ್ವರ್ಣ ಕಪಿಲ ನೋಡಿ. ಬೋಡಿ, ಕೊಂಬಿಲ್ಲ, ಅಪರೂಪದಲ್ಲಿ ಅಪರೂಪ ಈ ತರ ಬರುವಂತದ್ದು. ಮತ್ತೆ ಸಾಧು ಗುಣನೂ ಹಾಗೆ ಇರುತ್ತೆ. ಕೆಚ್ಚಲು ಕೈ ಒಂದು ತಿಳ್ಕೊಬೇಕಾದೇನಂತಂದ್ರೆ, ಕೆಚ್ಚಲು ಕೈ ಹಾಕಿದಾಗ ನೋಡಿ ಬೆನ್ನು ಉಬ್ಸುತ್ತೆ, ಬಾಲ ಮೇಲೆ ಕೆತ್ಕೊಳುತ್ತೆ. ಅದು ತುಂಬಾ ಸಾಧು.
ಹಾಯೆಲ್ಲ ಒದಿಯೆಲ್ಲ ಏನು ಮಾಡಲ್ಲ. ಓಕೆ, ಇದು ಏನು ಕರು ಹಾಕಿದ್ಯಾ ಸರ್? ಇದು ಕರು ಹಾಕಿದೆ ಸರ್, ಮೊದಲನೇ ಕರು ಹಾಕಿದೆ ಇದು. ಹಾ ಸರ್. ಇವಾಗ 6 ಹಲ್ಲು ಇದೆ ಕರು, ಗಂಡು ಕರು. ಓಕೆ, ಸೊ ನೀವು ಕರು ಜೊತೆನೆ ಕೊಡ್ತೀರಿ ಸರ್? ಹೌದು ಸರ್. ಇವಳು ರಕ್ತ ಪಿಂಗಾಕ್ಷಿ ಅಂತ ಈ ಮಲ್ನಾಡ್ ಗಿಡ್ಡದಲ್ಲಿ ಜಾತಿ. ಒಟ್ಟು 10 ಕಪಿಲಗಳು ಬರ್ತವೆ ಸರ್. ಓಕೆ ಸರ್. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥದ್ದು ಸ್ವರ್ಣ ಕಪಿಲ, ಶ್ವೇತ ಕಪಿಲ ಎರಡೇ ನೋಡಿ. ಅದರಲ್ಲಿ 10 ಕಪಿಲದಲ್ಲಿ ಇದು ರಕ್ತ ಪಿಂಗಾಕ್ಷಿ ಅಂತ. ಅಪರೂಪದಲ್ಲೇ ತೀರಾ ಅಪರೂಪ ಇದು. ಸ್ವರ್ಣ ಕಪಿಲ, ಶ್ವೇತ ಕಪಿಲ, ರಕ್ತ ಪಿಂಗಾಕ್ಷಿ, ಗಲಪಿಂಗಲ, ಪುಚ್ಚಪಿಂಗಲ, ಕುರಪಿಂಗಲ, ಬಬ್ರುವರ್ಣ, ಆರಕ್ತ ಪಿಂಗಲ, ಪಾಟಲ, ಗೌರಪಿಂಗಲ, ಈ ತರ 10 ಕಪಿಲಗಳು ಬರ್ತವೆ ಸರ್. ಓಕೆ ಸರ್. ಇದೇನು ಫಲದ ಇಲ್ಲ ಮರಿ ಹಾಕಿ? ಇವಾಗ ಫಲ ಸರ್. ಇದು ಇನ್ನು ಇವಾಗ 2 ಹಲ್ಲಾಗಿದೆ, ಒಂದು 8 ತಿಂಗಳ ಫಲ. 8 ತಿಂಗಳ ಫಲ. ಈ ಸ್ವಲ್ಪ ಗಾಬರಿ ಇದ್ದಾಳೆ ಇವಳು ಅಷ್ಟೇ. ಇವಳು ಒಂಟಿ ಬೆಳೆದಿದ್ದು ಒಂದ್ ಅಜ್ಜಿ ಮನೆಯಲ್ಲಿ, ಹೊರಗಡೆ ಎಲ್ಲೂ ಬಿಟ್ಟಿರ್ಲಿಲ್ಲ. ಸ್ವಲ್ಪ ಈಗ ಹೊಸಬರಿಗೆ ಒಂದ್ ಸ್ವಲ್ಪ ಗಾಬರಿ ಬೆಳಿತಾಳೆ ಅಷ್ಟೇ. ಬಂದಾಗ ಬೆಳಗ್ಗೆ ಸ್ವಲ್ಪ ಗಾಬರಿ ಇತ್ತು, ಇವಾಗ ಸರವಾಗಿದ್ದಾಳೆ. ಓಕೆ ಸರ್. ಸರ್ ಇವಳು ಯಾವ್ದೇ ಕಪಿಲಾಗ್ ಸೇರಲ್ಲ, ಪ್ಯೂರ್ ಮಲ್ನಾಡ್ ಗಿಡ್ಡ. ಇವಾಗ ಕರು ಹಾಕಿದ್ರೆ 3ನೇ ಕರು, ಬಾಯಿಗುಡಿ ಇದೆ ಸರ್ ಇದು. ಮತ್ತೆ ಇನ್ನೊಂದು ವಾರದೊಳಗಡೆ ಕರು ಹಾಕುತ್ತೆ. ಸ್ವಲ್ಪ ಗಾಬರಿ ಇದೆ, ಕೆಚ್ಚಲ ಕೈ ಹಾಕಿದಾಗ ಸರೋಗುತ್ತೆ ಸರ್. 1-2 ದಿವಸ ಸರೋಗುತ್ತೆ. ನೋಡಿ ಏನಿಲ್ಲ. ಒಂದು ಹೊತ್ತಿಗೆ ಇದು 1.5 ಲೀಟರ್ ತನಕ ಹಾಲು ಕೊಡ್ಬೋದು ಸರ್. ಓಕೆ ಸರ್. ಇದು ಸರ್? ಇದು ಇವಾಗ 3ನೇ ಕರು ಹಾಕಿದೆ ಸರ್. ಇದು ಹೊಸಬಾಯಿ, ಬಾಯಿಗುಡಿ ಇದೆ ಇದು. ಸಾಧು ಗುಣದಲ್ಲಿ ತುಂಬಾ ಚೆನ್ನಾಗಿದೆ. ಇದು ಕೆಚ್ಚಲು ಅಷ್ಟಾಗಿ ಕಾಣಿಸಲ್ಲ, ಒಳಗೆಚ್ಚಲು ಇದು. ಒಳಗೆಚ್ಚಲು 1 ಕಾಲಿಂದ 1.5 ಲೀಟರ್ ತನಕ ಹಾಲು ಕೊಡುತ್ತೆ ಸರ್. ಸಾಧು ಗುಣದಲ್ಲಿ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಸೊ ಇವೆಲ್ಲ ಮಾರಾಟಕ್ಕೆ ಇದೆ ಸರ್? ಇವೆಲ್ಲ ಮಾರಾಟಕ್ಕೆ ಸರ್. ಓಕೆ ಸರ್. ಈಗ ಈ ಒಂದು ಹಸುಗಳನ್ನ ನಾವು ತಗೋತೀನಿ ಅಂದ್ರೆ ಈಗ ಡೆಲಿವರಿ ಎಲ್ಲ ನೀವೇ ಕಳ್ಸಿಕೊಡ್ತೀರಾ ವೆಹಿಕಲ್ ಮಾಡಿ, ಯಾವ ತರ ಸರ್? ಅದು ಕಸ್ಟಮರ್ ಸಂಬಂಧಪಟ್ಟಂಗೆ ಸರ್. ಅವರೇ ಬಂದು ಸ್ಪಾಟ್ ಅಲ್ಲಿ ಖುದ್ದಾಗಿ ನೋಡಿ ಹಸು ಹೇಗಿದೆ, ಅದು ಹಾಲು ಎಷ್ಟು ಕೊಡುತ್ತೆ, ಮತ್ತೆ ಸಾಧು ಗುಣ ಹೇಗಿದೆ ಅದನ್ನೆಲ್ಲ ಚೆಕ್ ಮಾಡಿ ಇಲ್ಲಿಂದಾನೆ ಅವರೇ ಗಾಡಿ ಮಾಡ್ಕೊಂಡು ತಗೊಂಡ್ ಹೋಗ್ತೀನಿ ಅಂದ್ರು ಸರಿ. ಇಲ್ಲ ಸರ್ ನಾವು ಅಷ್ಟು ದೂರ ಬರೋಕ್ಕಾಗಲ್ಲ, ನಿಮ್ಮ ನಂಬಿಕೆ, ನಮ್ಗೆ ಹಾಲು ಕರ ತೋರಿಸಿ ಸಾಧು ಗುಣ ಚೆಕ್ ಮಾಡಿ ತೋರಿಸಿ ನೀವೇ ಹಾಕೊಂಬಂದ್ ಬಿಟ್ಬಿಡಿ ಅಂತಂದ್ರೆ ಈ ಕಡೆಯಿಂದ ನಾವೇ ತಗೊಂಡು ಕೊಡ್ತೀವಿ ಸರ್. ಆ ತರ ತುಂಬಾ ಜನ ಆಗಿದೆ. ಓಕೆ ಸರ್. ಈಗ ನಿಮ್ಮಲ್ಲಿ ಸಿಗುವಂತ ಮಲ್ನಾಡ್ ಗಿಡ್ಡ ಹಸುಗಳನ್ನ ತಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಫೋನ್ ಮಾಡಿದ್ರೆ ಆಯ್ತು ಸರ್. 9972874661. ಓಕೆ ಸರ್. ಸರ್, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್.